ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಯಾವ ರೀತಿಯಾಗಿ ಉಲ್ಬಣ ಆಗ್ತಿದೆ ಅನ್ನುವಂಥದ್ದನ್ನು ಪ್ರತಿದಿನ ನಾವು ನಮ್ಮ ಬೆಂಗಳೂರಿನಲ್ಲಿ ಬದುಕ್ತಾ ಇರುವಂಥ ಬದುಕಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮತ್ತೊಂದು ವಿನೂತನವಾಗಿರುವಂಥ ಕಾರ್ಯಕ್ರಮದ ಜೊತೆಗೆ BWSSB ಮುಂದೆ ಬಂದಿರುವಂಥದ್ದು. ಅದೇನಪ್ಪ ಕಾರ್ಯಕ್ರಮ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ BWSSBಯ ಈ ಹೊಸ ಕಾರ್ಯಕ್ರಮದ ಭಾಗ ಆಗ್ಬೋದು. ಇದೊಂದು ರೀತಿಯಲ್ಲಿ ಕಾಂಪಿಟೇಷನ್, ಒಂದು ಸ್ಪರ್ಧೆ ಇದು. ಈ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಅದು ಹೇಗೆ ಭಾಗವಹಿಸೋದು, ಈ ಒಂದು ಕಾರ್ಯಕ್ರಮ ಏನು, ಇದರಿಂದ ಏನು ಲಾಭ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತು ನಿಮಗೇನಾದರೂ ಅಭಿಪ್ರಾಯಗಳಿದ್ದರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಳೆದ 1.5-2 ತಿಂಗಳ ಅವಧಿಯಲ್ಲಿ ಭೀಕರವಾಗಿರುವಂಥ ಬರದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಸಾಕ್ತಾ ಇರುವಂಥದ್ದು. ಈಗಾಗಲೇ ಬೆಂಗಳೂರಿನ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಬೋರ್ವೆಲ್ಗಳು ಬತ್ತಿ ಹೋಗಿದೆ, ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ನೀರಿನ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಕುಡಿಯುವ ನೀರು ಮತ್ತು ದಿನನಿತ್ಯದ ಬಳಕೆಗೆ ಬೇಕಾಗಿರುವಂಥ ನೀರಿಗಾಗಿ ಬೆಂಗಳೂರು ಪರದಾಡುವಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಪ್ರತಿದಿನ ನಮ್ಮ ಬದುಕಿನಲ್ಲಿ ಒಂದೊಂದು ಹನಿ ನೀರನ್ನು ಕೂಡ ಭಾಳ ಯೋಚನೆ ಮಾಡಿ ಯೂಸ್ ಮಾಡ್ತಾ ಇರುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಇದೀಗ ವಿನೂತನವಾಗಿರುವಂಥ ಒಂದು ಕಾರ್ಯವನ್ನು ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಮಾಡೋದಕ್ಕೆ ಹೊರಟಿರುವಂಥದ್ದು. ಅದೇನಪ್ಪ ಅಂತಂದರೆ ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನುವಂಥ ಒಂದು ಕಾಂಪಿಟೇಷನನ್ನು ಇದೀಗ ಜಲಮಂಡಳಿ ಅಧಿಕಾರಿಗಳು ಶುರು ಮಾಡಿರುವಂಥದ್ದು. ಹಾಗಿದ್ರೆ ಏನಿದು ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಲ್ಕ್ ರೀತಿಯಲ್ಲಿ ಯಾರು ಆ ನೀರನ್ನು ಸುಮಾರು 1 ಲಕ್ಷ ಲೀಟರ್ಗಿಂತ ಹೆಚ್ಚಿನ ನೀರು ಬಳಕೆ ಪ್ರತಿದಿನ ಯಾರು ಮಾಡ್ತಾರೆ, ಅದು ವಾಣಿಜ್ಯ ಆಗಿರ್ಬೋದು ಅಥವಾ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿರ್ಬೋದು. ಈ ಅಪಾರ್ಟ್ಮೆಂಟ್ಗಳೆಲ್ಲವೂ ಕೂಡ ಸುಮಾರು 50-100 ಮನೆಗಳಿರ್ತವೆ. ಸೊ ಇಂಥ ಕಡೆಗಳಲ್ಲಿ ನೀರು ಬಲ್ಕ್ ರೀತಿಯಲ್ಲಿ ಬಳಕೆ ಆಗುತ್ತೆ. ಅಂದರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಲೀಟರ್ಗಳು, ಹೆಚ್ಚು ಕಮ್ಮಿ ಕೆಲವು ಇಂಡಸ್ಟ್ರಿಯಲ್ಗಳಲ್ಲಿ ಪ್ರತಿದಿನ 5ರಿಂದ 10 ಲಕ್ಷ ಲೀಟರ್ನಷ್ಟು ನೀರು ಪ್ರತಿದಿನ ಬಳಕೆ ಆಗುತ್ತೆ. ಸೊ ಇಂಥವರು ಈ ಒಂದು ಚಾಲೆಂಜ್ನಲ್ಲಿ ಸ್ಪರ್ಧೆ, ಇದೊಂದು ರೀತಿಯಲ್ಲಿ ಕಾಂಪಿಟೇಷನ್. ಅದು ಹೇಗೆ ಅಂತಲೂ ಕೂಡ ಕೊನೆಗೆ ಹೇಳ್ತೀನಿ. ಈ ಕಾಂಪಿಟೇಷನಲ್ಲಿ ನೀವು ಭಾಗವಹಿಸ್ಬೋದು. ನೀವೇನು ಮಾಡಬೇಕು ಅಂತಂದರೆ, ನೀವು ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನೋವಂಥ ಒಂದು ವೆಬ್ ಪೋರ್ಟಲನ್ನು BWSSB ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಮೊದಲು ನಿಮ್ಮ ಮಾಹಿತಿಗಳನ್ನು ಹಾಕಿ ನೀವು ಸೈನ್ ಇನ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ಆ ಮಾಹಿತಿಗಳನ್ನು ಹಾಕಿ ಸೈನ್ ಇನ್ ಮಾಡಿದ ಮೇಲೆ ನಿಮ್ಮ ಮೀಟರ್ ರೀಡಿಂಗನ್ನು ಹಾಕಬೇಕಾಗುತ್ತೆ. ಅಂದರೆ ನೀವು ಏನು ಕರೆಂಟ್ ರೀತಿಯಲ್ಲಿ ಎಷ್ಟು ನೀರು ಬಳಸ್ತಾ ಇದ್ದೀರಿ ಅನ್ನೋಂಥದ್ದನ್ನು ಕೂಡ ಏನು ನಿಮ್ಮ ಮೀಟರಲ್ಲಿ ರೀಡ್ ಆಗ್ತಾ ಇರುತ್ತೆ, ಆ ರೀಡಿಂಗನ್ನು ಕೂಡ ಹಾಕಬೇಕಾಗತ್ತೆ. ಅಂದರೆ ನೀವು ಮಿತವಾಗಿ ನೀರನ್ನು ಬಳಸಿದ್ರೆ, ನೀವೀಗ ಒಂದು ಫಾರ್ ಎಕ್ಸಾಂಪಲ್ ನೀವೊಂದು 1 ಲಕ್ಷ ಲೀಟರ್ ಪ್ರತಿದಿನ ನೀರನ್ನು ಬಳಕೆ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳೋಣ. ನೀವು ಅದರ ಬಳಕೆಯನ್ನು ನೀವು 50,000ಕ್ಕೋ ಅಥವಾ 60,000ಕ್ಕೋ ಶೇಕಡ ಅರ್ಧಕ್ಕರ್ಧ ಅಥವಾ ಒಂದು 10ರಿಂದ 15% ಆದರೂ ನಿಮ್ಮ ಕೈಯಲ್ಲಿ ಕಡಿತ ಮಾಡೋದಕ್ಕೆ ಸಾಧ್ಯ ಆದರೆ ನೀವು ಈ ಒಂದು BWSSB ಅಧಿಕಾರಿಗಳೀಗ ಶುರು ಮಾಡಿರುವಂಥ ಕಾಂಪಿಟೇಷನಲ್ಲಿ ಭಾಗಿಯಾಗ್ಬೋದು. ನೀವು 1 ಲಕ್ಷ ಲೀಟರ್ ನೀರನ್ನು ಪ್ರತಿದಿನ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಶೇಕಡ 10ರಿಂದ 15 ಮಿನಿಮಮ್ ಪರ್ಸೆಂಟೇಜ್ನಷ್ಟು ನೀವು ನೀರನ್ನು ಕಡಿಮೆ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ನೀವು ಕೂಡ ಗ್ರೀನ್ ಸ್ಟಾರ್ ಚಾಲೆಂಜ್ನಲ್ಲಿ ಭಾಗಿಯಾಗಿ ಗ್ರೀನ್ ಸ್ಟಾರ್ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಪಡಿಬೋದು. ಇದು ಕೇವಲ ನಿಮಗೆ ಸರ್ಟಿಫಿಕೇಟ್ಗೆ ಮಾತ್ರ ಸೀಮಿತ ಅಲ್ಲ. ನೀವು ಬಳಸ್ತಾ ಇರುವಂಥ ನೀರು ಅನಗತ್ಯವಾಗಿ ಎಲ್ಲೆಲ್ಲಿ ಪೋಲಾಗ್ತಾ ಇದೆ ಅಲ್ಲೆಲ್ಲವೂ ಕೂಡ ನೀವು ತಡೆ ಒಡ್ಡಿ ನೀವು ಬಳಸ್ತಾ ಇರುವಂಥ ನೀರನ್ನು ಮಿತವಾಗಿ ಬಳಸಿದರೆ ನಿಮಗೆ ಗ್ರೀನ್ ಸ್ಟಾರ್ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರ ಜೊತೆಗೆ ನಿಮಗೆ BWSSB ಕಡೆಯಿಂದ ಯಾವುದೆಲ್ಲ ಅನುಕೂಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ಎಲ್ಲ ಅನುಕೂಲಗಳನ್ನು ಕೂಡ ನಿಮಗೆ BWSSB ಅಧಿಕಾರಿಗಳು ಕೊಡ್ತಾರೆ. ಹಾಗಿದ್ರೆ ಯಾವ ರೀತಿಯ ಅನುಕೂಲ? ಒಂದೊಮ್ಮೆ ನೀವು ಪ್ರತಿದಿನ 1 ಲಕ್ಷ ಲೀಟರ್ನಷ್ಟು ನೀರನ್ನು ಬಳಕೆ ಮಾಡ್ತಾ ಇದ್ದೀರಾ, ಆದರೆ ಈಗ ನೀವು ಮಾಡ್ತಾ ಇರುವಂಥದ್ದು 60,000 ಲೀಟರ್ ಅಥವಾ 70,000 ಲೀಟರ್ ಅಂತ ಅಂದ್ಕೊಳ್ಳೋಣ. ಸೊ ನೀವು ಇದನ್ನು ಒಂದು ಕನ್ಸಿಸ್ಟೆಂಟ್ ಆಗಿ ಈ ಒಂದು ರ್ಯಾಪವನ್ನು, ಈ ಒಂದು ಮೀಟರನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಒಂದು ಕಾರ್ಯಕ್ರಮ ನಡೆಸಬೇಕು ಅಥವಾ ನಿಮ್ಮ ಬಿಲ್ಡಿಂಗಿಗೆ ಏನಕ್ಕಾದರೂ ಹೆಚ್ಚಿನ ನೀರು ಬೇಕಾಗುತ್ತೆ, ಆಗ ನಿಮಗೆ ಉಚಿತವಾಗಿ ನೀರನ್ನು, ಅಂದರೆ ಸಂಸ್ಕರಿಸಿದ ಟ್ರೀಟೆಡ್ ವಾಟರನ್ನು BWSSB ಅಧಿಕಾರಿಗಳು ಉಚಿತವಾಗಿ ಕೊಡ್ತಾರೆ. ಕೆಲವೊಂದು ಕಡೆ ನಿಮ್ಗೆ ಅದಕ್ಕೂ ಹೆಚ್ಚಿನ ನೀರು ಬೇಕು ಅಂತಂದರೆ ಬಹಳ ರೀಸನಬಲ್ ಆಗಿರುವಂಥ ರೇಟ್ನಲ್ಲಿ ನಿಮಗೆ ನೀರನ್ನು ಕೊಡ್ತಾರೆ. ಯಾಕೆ ಹಿಂಗೆ ಕೊಡ್ತಾರೆ ಅಂತಂದರೆ, ನೀವು ನಿಮ್ಮ ಬಳಿ ಇರುವಂಥ ನೀರನ್ನು ಮಿತವಾಗಿ ಅಂದರೆ ಕಡಿಮೆಗೊಳಿಸಿ ನೀವು ಬಳಸಿದ್ದೀರಿ ಇದುವರೆಗೂ ಕೂಡ. ಹಾಗಾಗಿ ನಿಮಗೆ ಗ್ರೀನ್ ಸ್ಟಾರ್ ಸರ್ಟಿಫಿಕೇಟ್
ಸರ್ಟಿಫಿಕೇಟ್ ಕೊಡುವ ಮೂಲಕವಾಗಿ ನೀವು ಬೇರೆ ಬೇರೆ ರೀತಿಯಾಗಿರುವಂಥ ಲಾಭವನ್ನು ಪಡೆಯೋದಕ್ಕೆ BWSSB ಅಧಿಕಾರಿಗಳಿಗೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿರಿ. ಇದು ಮುಖ್ಯವಾಗಿ ಕ್ರೆಡೈ ಆಗಿರ್ಬೋದು, ಅಥವಾ ಬೆಂಗಳೂರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಆಗಿರ್ಬೋದು, ಅಥವಾ FKCCI ಆಗಿರ್ಬೋದು, ಪೀಣ್ಯ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಅಥವಾ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಯಾರ್ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈ ಒಂದು ಯೋಜನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಈ ಒಂದು ಕಾಂಪಿಟೇಷನಲ್ಲಿ ಭಾಗಿಯಾಗ್ಬೋದು. ಭಾಗಿಯಾಗಿ ನೀವು ಗ್ರೀನ್ ಸ್ಟಾರ್ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಂಡ್ರೆ ನಿಮಗೆ ಈ ರೀತಿಯಾಗಿರುವಂಥ ಅನುಕೂಲಗಳನ್ನು ಕೊಡೋದಕ್ಕೆ BWS ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಕೇವಲ ಪೋರ್ಟಲ್ ಮಾತ್ರ ಅಲ್ಲ, ನೀವು ಗೂಗಲ್, ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರು ಆಗಿದ್ದರೆ ನೀವು ಗ್ರೀನ್ ಸ್ಟಾರ್ ಚಾಲೆಂಜ್ ಅಂತ ನಿಮಗೊಂದು ಆ್ಯಪ್ ಕೂಡ ಗೂಗಲ್ ಸ್ಟೋರ್ನಲ್ಲಿದೆ. ನೀವು ಆ್ಯಪಲ್ ಅಂದರೆ iOS ಯೂಸ್ ಮಾಡುವಂಥವರಾಗಿದ್ದರೆ ಆ್ಯಪಲ್ ಸ್ಟೋರಲ್ಲೂ ಕೂಡ ನಿಮಗೆ ಈ ಒಂದು ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನುವಂಥ ಆ್ಯಪ್ ಲಭ್ಯ ಇದೆ. ಇದು ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ನೀವು ಅದು ಕೇಳುವಂಥ ಮಾಹಿತಿಗಳನ್ನು ಕೊಟ್ಟು ಅದಕ್ಕೆ ಲಾಗಿನ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಆ ಒಂದು ಕಾಂಪಿಟೇಷನಲ್ಲಿ ಏನೇನು ಮಾಡಬೇಕು, ಇದಕ್ಕೊಂದು 5 ಪಂಚಸೂತ್ರಗಳು ಅಂತ ಮಾಡಿದ್ದಾರೆ. ಆ ಪಂಚಸೂತ್ರಗಳು ಹೆಂಗೆ ಫಾಲೋ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆ ಆ್ಯಪ್ನಲ್ಲಿ ನಿಮಗೆ, ಈ ಆ್ಯಪ್ ಮೂಲಕವಾಗಿ BWSSB ಅಧಿಕಾರಿಗಳು ನಿಮಗೆ ಗೈಡ್ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮಾಡಿದ್ರೆ ನಿಮ್ಮ ಒಂದು ನೀರಿನ ಬಳಕೆಯ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿ ನೀವು ಸರ್ಟಿಫಿಕೇಟ್ ಕೂಡ ಗೆಲ್ಬೋದು. ಮುಖ್ಯವಾಗಿ ಸರ್ಟಿಫಿಕೇಟ್ ಅಲ್ಲ, ಅದರಲ್ಲೂ ಮುಖ್ಯವಾಗಿ ನಿಮಗೆ BWSSB ಅಧಿಕಾರಿಗಳಿಂದ ಸಿಗುವಂತಹ ಒಂದಿಷ್ಟು ಲಾಭಗಳೇನಿದೆ ಆ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಸಿಗುತ್ತೆ. ದೊಡ್ಡ ದೊಡ್ಡ ವಾಣಿಜ್ಯ ಕೈಗಾರಿಕೆಗಳನ್ನು ಮಾಡೋರಿಗೆ ಇದು ಭಾಳ ಅನುಕೂಲ ಆಗುತ್ತೆ. ನಿಮಗೆ ಕೆಲವೊಂದು ಸಮಯದಲ್ಲಿ ನೀರಿನ ಬಳಕೆ ಭಾಳ ಕಡಿಮೆ ಬೇಕಾಗಿರುತ್ತೆ, ಆದರೆ ಕೆಲವೊಂದು ಸಮಯದಲ್ಲಿ ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕಾಗುತ್ತೆ. ಅಂಥವ್ರಿಗೆ ಇದು ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ. ಇವತ್ತಿನಿಂದ ಇದು ಲಾಂಚ್ ಆಗಿದೆ. ನೀವು ಕೂಡ, ನೀವು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ವಾಣಿಜ್ಯ ಅಂದರೆ ಕಮರ್ಷಿಯಲ್ ಆಗಿ ಏನಾದರೂ ಎಸ್ಟಾಬ್ಲಿಷ್ಮೆಂಟ್ ಇಟ್ಕೊಂಡವರಾಗಿರಲಿ, ಅಥವಾ ನೀವು ಅಪಾರ್ಟ್ಮೆಂಟಲ್ಲಿರುವಂಥ ನಿವಾಸಿಗಳಾಗಿರಲಿ, ನಿಮ್ಮ ಅಸೋಸಿಯೇಷನ್ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಚಾಲೆಂಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಸಾಕಷ್ಟು ಅನುಕೂಲಗಳನ್ನು ಕೊಡೋದಕ್ಕೆ BWSSB ಅಧಿಕಾರಿಗಳು ತೀರ್ಮಾನ ಮಾಡಿರುವಂಥದ್ದು. ಈ ಕೂಡಲೇ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ, ಅಥವಾ BWSSB ಅಧಿಕಾರಿಗಳ ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಮಾಹಿತಿಗಳನ್ನು ತುಂಬಿ ಸೈನ್ ಇನ್ ಆಗಿ ಈ ಒಂದು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಬೆಂಗಳೂರಿನಿಂದ ಆಶಿಕ್ ಮುಲ್ಕಿ, ನ್ಯೂಸ್ 8.